ಹಾಯ್ ನಮಸ್ತೆ, ಮಲ್ನಾಡ್ ಅಡುಗೆ ರುಚಿಗೆ ಸ್ವಾಗತ. ಇನ್ನಷ್ಟು ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿ. ಇದನ್ನು ಮಾಡಲು ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ, ಹೆಚ್ಚಿದ ಈರುಳ್ಳಿ, ಕಾಯಿ ತುರಿ, ಅರ್ಧ ಕೆಜಿಯಷ್ಟು ಅಕ್ಕಿ ಹಿಟ್ಟು ಇದಿಷ್ಟು ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು 3 ಲೋಟದಷ್ಟು ನೀರು ಹಾಕಿ ಒಂದು ಸ್ಪೂನ್ ಉಪ್ಪು ಸೇರಿಸಿದ್ದೀನಿ. ನೀರು ಕುದಿಯೋ ಸಮಯಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹೆಚ್ಚಿದ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿದ್ದೀನಿ. ಹೆಚ್ಚಿದ ಈರುಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಹಿಟ್ಟು ಈ ಹದಕ್ಕೆ ಬರಬೇಕು. ಈಗ ಆಗಿದೆ. ಸ್ಟವ್ ಹಚ್ಚಿ ಕಾವಲಿ ಇಟ್ಟು 1 ಸ್ಪೂನ್ ಎಣ್ಣೆ ಹಚ್ಚಿದ್ದೀನಿ. ಬೇಯಿಸಿದ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಕವರ್ ಮೇಲೆ ಹೀಗೆ ತಟ್ಟಿ ಕಾವಲಿ ಮೇಲೆ ಹಾಕ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ರೊಟ್ಟಿ ಒಂದು ಕಡೆ ಬೆಂದಿದೆ, ತಿರುಗಿಸ್ತಿದ್ದೀನಿ. ಈಗಿದು ಎರಡೂ ಕಡೆ ಬೆಂದಿದೆ, ತೆಗಿತಾ ಇದ್ದೀನಿ. ಇದೇ ರೀತಿ ಇನ್ನೆರಡು ರೊಟ್ಟಿನ ಮಾಡೋದನ್ನು ತೋರಿಸಿದ್ದೀನಿ. ಕಾಯಿ ಚಟ್ನಿಗೆ ಹೆಚ್ಚಿದ ಕಾಯಿ,
ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಚೂರು ಶುಂಠಿ, ಚೂರು ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು. ಮೃದುವಾದ ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ತಿನ್ನೋದಕ್ಕೆ ರೆಡಿಯಾಗಿದೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿಗೊಂದು ಲೈಕ್ ಕೊಡಿ. ರುಚಿಯಾದ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.